ಬೇಕು ಅಂತ ಹೇಳಿ ಆ ಹಿಂದೂ ಧರ್ಮೀಯರ ಹಿಂದೂ ಪರ ಕಾರ್ಯಕರ್ತರನ್ನ ಒಂದು ಗುರಿಯಾಗಿ ಇಟ್ಕೊಂಡು ಪೂರ್ವನಿಯೋಜಿತವಾಗಿ ಮಾಡಿರ್ತಕ್ಕಂಥ ಇಂಥ ದೊಡ್ಡ ಒಂದು ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಗಲಭೆ ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂಥ ಒಂದು ಆ ಕೆಟ್ಟ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ಈ ಗಲಭೆ ನಿಜಕ್ಕೂ ಪೂರ್ವನಿಯೋಜಿತವಾಗಿರ್ತಕ್ಕಂಥದ್ದು. ಇದು ಮೊದಲೇ ಇವರು ತಯಾರಿ ಮಾಡಿಕೊಂಡು ಈ ಗಣೇಶನ ಹಬ್ಬದ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಈ ರೀತಿ ದುಷ್ಕೃತ್ಯಗಳನ್ನು ಮಾಡಬೇಕು, ಈ ರೀತಿ ಹಿಂದೂ ಕಾರ್ಯಕರ್ತರು ಹಿಂದೂ ವ್ಯಾಪಾರಸ್ಥರ ಮೇಲೆ ಹಲ್ಲೆಗಳು ಮಾಡಬೇಕು, ಅವರ ಅಂಗಡಿ ಮಳಿಗೆಗಳು ನಾಶ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಮಾಡಿರುವಂಥದ್ದು ಈಗಾಗಲೇ ರುಜುವಾತಾಗಿರ್ತಕ್ಕಂಥ ವಿಷಯ. ಇದರ ಬಗ್ಗೆ ವ್ಯಾಪಕವಾದಂಥ ಹೋರಾಟಗಳು ಆಗಬೇಕಾಗಿದೆ. ಹಾಗೆ ಈ ಸರ್ಕಾರದಿಂದ ನಾವು ಹೆಚ್ಚಿನ ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಹಿಂದೂ ಕಾರ್ಯಕರ್ತರಾಗಲಿ ಹಿಂದೂ ಪರ ಸಂಘಟನೆಗಳಾಗಲಿ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ಳೋದ್ರ ಜೊತೆಗೆ ಹಿಂದೂ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು, ಹಿಂದೂ ಧರ್ಮೀಯರು, ಹಿಂದೂ ಸಂಘಟನೆಕಾರರು ಯಾವತ್ತು ಒಗ್ಗಟ್ಟಾಗಿದ್ದಾಗ ಮಾತ್ರ ಇಂತಹ ಪೂರ್ವನಿಯೋಜಿತ ಗಲಭೆಗಳನ್ನು ನಾವು ಹತ್ತಿಕ್ಲಿಕ್ಕೆ ಸಾಧ್ಯ, ಅಥವಾ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ, ಅಥವಾ ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ